ಸಮೀರಾ, ಸಮೀರಾ, ತಗೋ ತಗೋ ಇಳಿಸು. ಸಮೀರಾ, ಹೂವು ಘಮ ಅಂತ ಪರಿಮಳ ಬೀರ್ತಾ ಇದೆ. ಈ ಹೂಗಳೆಲ್ಲ ಸಾಕಾಗತ್ತ ದರ್ಶನ್? ಈ ಸಲಕ್ಕಿಷ್ಟು ಸಾಕು. ಬೇಕು ಅಂದ್ರೆ ಮುಂದಿನ ರಾತ್ರಿಗೆ ಇನ್ನೊಂದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳೋಣ. ಏನಂತೀಯ? ರೀ, ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ? ನನ್ಗೆ ಅರ್ಥ ಆಗ್ತಿದೆ. ಬೇಕು ಅಂತಾನೆ ನನ್ ಗುರ್ಸ್ಬೇಕು ಅಂತಾನೆ ಅಲ್ವಾ ನೀವ್ ಇದನ್ನೆಲ್ಲ ಮಾಡ್ತಿರೋದು? ಉರಿಸ್ಬೇಕು ಅಂತನಾ? ಛೇ 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 ಛೇ. ನನ್ನ ಟೈಮ್ನ ನಿನ್ಗೋಸ್ಕರ ವೇಸ್ಟ್ ಮಾಡ್ಕೊಳ್ಳೋಷ್ಟು ಯೋಗ್ಯತೆ ನಿನಗಿದೆ ಅಂತ ಅನ್ಸುತ್ತಾ? ನಿನಗ ಸೀನೇ ಇಲ್ಲ. ಇದು ಮೊದಲಿಂದಾನೇ ನಮ್ಮಿಬ್ರು ಫಸ್ಟ್ ನೈಟ್ಗೋಸ್ಕರ ಮಾಡ್ಕೊಂಡಿರೋ ಪ್ಲಾನ್. ನಿನಗಿಲ್ಲಿ ಬೋರ್ ಆಗ್ಬೋದು ಅನ್ಸುತ್ತೆ. ಟೈಮ್ ಪಾಸ್ ಆಗೋದಕ್ಕೆ ಒಂದೊಳ್ಳೆ ಕ್ರಿಯೇಟಿವ್ ಕೆಲಸ ಕೊಡ್ತೀನಿ, ಅದು ಮಾಡ್ತೀಯಾ? ಏನು ಮಾತಾಡ್ತಿದ್ರೆ ಹಾಗೆ ಬಂದೆ? ಏನ್ ಗುರಾಯಿಸ್ತಿದ್ಯಾ? ಓ, ನಾನು ಕಟ್ಟಿರೋ ತಾಳಿ ನಿನ್ ಕುತ್ಕಲಿರ್ಬೇಕಾದ್ರೆ ಮತ್ತೆ ಸಮೀರನ್ ಜೊತೆ ಫಸ್ಟ್ ನೈಟ್ ಹೇಗೆ ಅಂತಿದ್ಯಾ? ಈ ಬಂಧಕ್ಕೂ ಏನ್ ಸಂಬಂಧ? ಮನಸ್ಸು ಒಂದಾದ್ರೆ ಅಲ್ಲಿ ಪ್ರೀತಿ ಇರುತ್ತೆ, ಬಂಧ ಇರುತ್ತೆ. ಅದು ಇಬ್ರನ್ನ ಒಂದು ಮಾಡತ್ತೆ. ಇವತ್ತು ರಾತ್ರಿ ನಮ್ಮಿಬ್ರನ್ನು ಒಂದು ಮಾಡೋ ಸಂಬಂಧ ಕೂಡ ಅದೇ. ಅಂದಮೇಲೆ ನನ್ನ ಮಧ್ಯೆ ಏನಿದೆ? ವಿಚಿತ್ರ ಏನು ಅಂದ್ರೆ, ನಿನ್ನ ಆಸೆನ ಈಡೇರಿಸ್ಕೋಬೇಕು ಅನ್ನೋ ಬಯಕೆಗೆ ನಮ್ಮಿಬ್ರ ಮಧ್ಯೆ ಇರೋ ಈ ತಾಳಿ ಅನ್ನೋ ಆರ್ನಮೆಂಟ್ ಬಿಟ್ರೆ ಇನ್ನು ಬೇರೆ ಕಾರಣಗಳು ಏನಿದೆ ಹೇಳು? ಬೇಡ ಅಂದ್ರೂ ಕೂಡ ಇಲ್ಲಿವರೆಗೂ ಬಂದಿದ್ಯಾ ಅಲ್ವಾ? ನಮ್ಮ ಹನಿಮೂನ್ನ ನೋಡ್ತಾ ಕಣ್ಣನ್ನ ತಂಪು ಮಾಡ್ಕೋ. ನಿಮ್ಮಿಬ್ರದು ಹನಿಮೂನ್ ಅಲ್ಲ ರೀ, ಅದೊಂದು ಅನಿಷ್ಟ, ಹುಚ್ಚುತನ ಅಷ್ಟೇ. ಅಂತ ಅತ್ತೆಗೆ ಇಂಥ ದುರ್ಬುದ್ಧಿ ಇರೋ ಅಂತ ಮಗ ಇದ್ದಾನೆ ಅಂತ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ ರೀ. ಖಂಡಿತ ಇದಕ್ಕೆಲ್ಲ ಇವಳೆ ಕಾರಣ ಅಂತ ಗೊತ್ತು ರೀ. ಇವಳೆ ನಿಮ್ಗೆ ತಲೆ ಕೆಡಿಸಿ ಪವಿತ್ರವಾಗಿರೋ ನಿಮ್ ಮನ್ಸನ್ನ ತುಂಬಾ ನೀಚವಾಗಿ ನನ್ ಮುಂದೆ ವರ್ತನೆ ಮಾಡೋ ತರ ಮಾಡ್ತಿದ್ದಾಳೆ. ಮೊದ್ಲು ದರಿದ್ರದವಳನ್ನ ಇಲ್ಲಿಂದ ಓಡಿಸ್ಬೇಕು. ಇವಳನ್ನಿಲ್ಲೇ ಸಾಯಿಸಿ ನೀವ್ ತಂದಿರೋ ಹೂವನ್ನ ಇವಳ ಶವದ ಮೇಲೆ ಹಾಕ್ಬೇಕು. ನಿಲ್ಲೋ. ಏಕಪಾತ್ರ ಅಭಿನಯ ಮಾಡಿದ್ ಸಾಕು. ಇಲ್ಲಿ ನೀನು ಎಂಥದ್ದೇ ನಾಟಕ ಮಾಡಿದ್ರು ಇಲ್ಲಿ ಮುಂದೆ ನಡೆಯೋದನ್ನ ನಿನ್ ಕೈಲಿ ನಿಲ್ಸಕ್ ಆಗಲ್ಲ. ಇವಳನ್ನ ಅಷ್ಟೇ ಅಲ್ಲ ರೀ, ಯಾವುದನ್ನು ನಾವು ನಿಲ್ಸಕ್ ಆಗಲ್ಲ. ಆ ವಿಧಿ ಏನ್ ಬರ್ದಿರುತ್ತೋ ಹಾಗೆ ಆಗೋದು. ಇವಾಗ ನಾನ್ ನಿಮ್ ಜೀವನದಲ್ಲಿ ಇದೀನಿ ಅಂತಂದ್ರೆ ಇನ್ ಯಾವತ್ಗೂ ಇವಳಿಗೆ ನಿಮ್ ಪಕ್ಕದಲ್ಲಿರೋ ಸ್ಥಾನ ಸಿಗಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಆದ್ರೂ ಮನೆ ಡೆಕೋರೇಷನ್ ಮಾಡಿದ್ರೆ ಹಬ್ಬ ಆಗಲ್ಲ. ಹಾಗೆ ಹೂ ತಂದ ತಕ್ಷಣ ಶೋಭನ ನಡೆಯೋದಿಲ್ಲ, ಅದನ್ನ ತಿಳ್ಕೊ. ಹೌದು, ಕರೆಕ್ಟೇ. ಹೂವುಗಳಿಲ್ದೆ ಶೋಭನೆ ಹೇಗಾಗತ್ತೆ? ರೂಮ್ನ ಎಲ್ಲ ಡೆಕೋರೇಟ್ ಮಾಡ್ಬೇಕಲ್ವಾ? ನಾವು ಒಂದ್ ಕೆಲ್ಸದ ಮೇಲೆ ಹೊರಗೆ ಹೋಗ್ತಿದ್ದೀವಿ, ಬರೋದ್ರೊಳಗೆ ಸಖತ್ತಾಗಿ ರೆಡಿ ಮಾಡಿಟ್ಟಿರೋ ಗಂಡನ್ ಸಂತೋಷಕ್ಕೋಸ್ಕರ. ದರ್ಶನ್ ಸಮೀರಾಳ ಶೋಭನದ ಕೋಣೆನ ಅಲಂಕಾರ ಮಾಡಿದ ಶರಣ್ಯ.
ಪ್ರೋಮೋ ಸಾಕಾಗಿ ಬರುತ್ತೆ. ಬಾ ಸಮೀರಾ. ಅಯ್ಯೋ ದೇವ್ರೆ, ಚೆನ್ನಾಗಿ ಜೇಡಿ ಮಣ್ಣು ಹಾಕಿ ಮೈ ಎಲ್ಲ ಉಜ್ಕೊಂಡ್ರು ಈ ಕೆರೆತ ಮಾತ್ರ ಹೋಗಲ್ಲ ಅನಿಸ್ತೈತಲ್ಲ. ಇಂಥ ಶಿಕ್ಷೆ ನನ್ ಶತ್ರುಗೂ ಬೇಡ. ಅಬ್ಬಾ, ಏನಪ್ಪ ಈ ಸೊಪ್ಪು ಕಟ್ಟಿಗೆಷ್ಟು? ಕಟ್ಟೆ 20 ರೂಪಾಯಿ ಅಮ್ಮವ್ರೆ. ಹಾ, 20 ರೂಪಾಯ? ಅದಕ್ ನಮ್ ಊರ್ನಾಗೆ ಒಂದ್ ಬುಟ್ಟಿನೇ ಬರ್ತೈತೆ. ಹಾಗಾದ್ರೂ ಒಂದ್ ಕೆಲ್ಸ ಮಾಡಿ, ಹೋಗ ಬುಟ್ಟಿನೇ ತಂದು ಕೊಡಿ. ಹಾ, ಈ ಸಾರಿ ಹೋದ್ಮ್ಯಾಗೆ ತತ್ತೀನಿ ಬಿಡು. ಅಬ್ಬಾ, ಇವ್ರನ್ನೆಲ್ಲಾದ್ರೂ ನೋಡಿದ್ಯಾ? ನೋಡಿಲ್ಲ. ನೋಡಿಲ್ವಾ? ಅದ್ ಸರಿ, ಈ ಬದ್ನೆಕಾಯಿ ಹೆಂಗೆ? ಕೆಜಿ 160 ರೂಪಾಯಿ ಅಮ್ಮ. ಹಾ, ತರಕಾರಿನ ಇದು ಎಷ್ಟೊಂದ್ ಬೆಲೆ ಹೇಳ್ತಾ ಇದೆಯಲ್ಲ. ಇದು ನಾವ್ ತಿನ್ನೋದಾ, ನಮ್ನೇ ಇದು ತಿಂತಾ ಇದೆಯಾ? ಒಂದು ಅರ್ಥ ಆಗಕ್ಕಿಲ್ಲ. ಕಾಂಚು, ಎಷ್ಟು ದಿನ ಆಯ್ತೆ ನಿನ್ನ ನೋಡಿ. ಇವಾಗ ನೀನು ಹೇಗಿದೀಯ ಅನ್ನೋದು ನನಗೆ ಗೊತ್ತಿಲ್ಲ. ನಿನ್ನಿಂದಾಗಿ ನಾನು ಒಡ್ಸ್ಕೊಂಡೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ. ಸ್ವಲ್ಪ ಕಡಿಮೆ ಮಾಡ್ಕೊಂಡು 1 kg ಕೊಡು. ಅರ್ಧ kg ಕೊಡ್ಲಾ? ಕಡಿಮೆ ಮಾಡ್ಕ ಅಂದಿದ್ದು ಕೆಜಿ ಅಲ್ಲ, ಬೆಲೆ. ಏನು ಕಡಿಮೆ ಮಾಡ್ಕೊಳಲ್ಲ ಅಂತಿದ್ಯಾ? ಸಾಯ್ತು ಬಿಡು. ಏನ್ ಮಾಡಕ್ಕಾಗ್ತೈತೆ? ಕೊಡು ಕೊಡು. ಸಾರ್, ಏನು? ಇವಳು ನನ್ನ ಹೆಂಡ್ತಿ ಸಾರ್. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ನನಗೆ ಮೋಸ ಮಾಡಿ ಓಡೋಗ್ಬಿಟ್ಟಿದ್ದಾಳೆ ಸಾರ್. ಎಲ್ಲಿಗೆ ಓಡೋಗಿದ್ದಾಳೆ? ಗೊತ್ತಿದ್ರೆ ಅಲ್ಲಿಗೆ ಹೋಗ್ತಿರ್ಲಿಲ್ವಾ ಸಾರ್? ಇವಳನ್ನ ನೀವೆಲ್ಲಾದ್ರೂ ನೋಡಿದ್ರೆ ಹೇಳ್ತೀರೇನೋ ಅಂತ ಕೇಳಕ್ ಬಂದೆ ಸರ್. ಜಸ್ಟ್ ಆಸ್ಕಿಂಗ್ ಸರ್. ಒಂದ್ಸರಿ ನೋಡಿ ಸರ್. ಅವಳು ಹೇಗಿದ್ದಾಳೆ? ಈ ಫೋಟೋದಲ್ಲಿ ಇರೋ ಥರನೇ ಇದ್ದಾಳೆ ಸರ್. ಸೇಮ್ ಫೇಸು. ಕೇಳಿದ್ದು ಬೆಳಗ ಕರ್ರಗ ಗೋಧಿ ಬಣ್ಣನ ಅಂತ. ಆ ಥರ ಏನಿಲ್ಲ ಸರ್, ನನ್ನ ಬಣ್ಣನೇ ಇದ್ದಾಳೆ. ಅಂದರೆ ಅವಳು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ? ಕರೆಕ್ಟು ಸರ್. ಅವಳು ನನ್ನ ಕಣ್ಣಿಗೆ ಕಾಣಿಸ್ತೇನೆ ಕಳ್ಳಿ ಥರ ಓಡಾಡ್ತಾವಳು ಸರ್. ನೀವು ಪೊಲೀಸವ್ರು ಅಲ್ವಾ ಸರ್, ನೀವು ಸ್ವಲ್ಪ ಹುಡುಕೊಡ್ತೀರಾ ಅಂತ ಒಂದು ಚಿಕ್ಕ ಆಸೆ ಸರ್. ನಂದೊಂದು ಆಸೆ ಸರ್. ಆಹಾ, ಹಿಡ್ಕೋ. ಅಡ್ರೆಸ್ ಕೇಳಿದ್ರೆ ಹೊಡಿತಿದ್ರಲ್ಲ ಸರ್. ಹೆಂಡತಿನ ಪಕ್ಕದಲ್ಲೇ ಇಟ್ಕೊಂಡು
ಪೊಲೀಸ್ ಅವ್ರ ಹತ್ರನೇ ಪ್ರಾಂಕ್ಗಳಾಡ್ತೇನೋ ಪ್ರಾಂಕು? ಸರ್, ಬುದ್ಧಿಜ್ಞಾನ ಇರೋನ್ ಯಾವನಾದ್ರೂ ಪೊಲೀಸವ್ರ ಹತ್ರ ಪ್ರ್ಯಾಂಕ್ ಮಾಡ್ತಾನ ಸರ್? ಮತ್ತೆ ನೀನೇನೋ ಮಾಡ್ತಾ ಇದ್ಯಾ? ಅಂದ್ರೆ ನಿಂಗೆ ಬುದ್ಧಿಜ್ಞಾನ ಇಲ್ಲ ಅಂತ ಪ್ರೂವ್ ಮಾಡೋದಿಕ್ಕೆ ನನ್ನೇ ಫೂಲ್ ಮಾಡ್ತಾ ಇದ್ಯಾ ಅಂದಂಗಾಯ್ತು. ಇವತ್ ನಿಂಗೆ ಏರೋಪ್ಲೇನ್ ಹತ್ತಿಸ್ತೀನಿ. ಸರ್ ಸರ್ ಬೇಡ ಸರ್, ಸರ್ ಬಿಟ್ಬಿಡಿ ಸರ್, ಸರ್ ತಪ್ಪು ಸರ್, ಸರ್ ಬೇಡ ಹೇಳು. ಸರ್, ನಿಮ್ ಕೈ ಮುಗಿತೀನಿ. ಎಲ್ಲಿಟ್ಟಿದ್ಯಾ ಕ್ಯಾಮ್ರಾನ? ಹೇಳು. ಬಿಡಿ ಸರ್, ಹೇಳು. ಅಯ್ಯೋ ಹೇಳು. ಅಯ್ಯೋ ಸರ್ ಬಿಡಿ ಸರ್, ಅಯ್ಯೋ ಹೇಳು. ಅಯ್ಯೋ ಹೇಳು. ಸರ್ ಬಿಟ್ಬಿಡಿ ಸರ್, ಹೇಳಲೇ. ಸರ್ ಬೇಡ ಸರ್, ಸರ್ ಹೇಳು. ಕೈ ಮುಗಿತೀನಿ, ಬೇಡ ಸರ್. ಹೇಳು ಅಂದೆ. ಪೊಲೀಸರಿಗೆ ಪ್ರ್ಯಾಂಕ್ ಮಾಡ್ತೇನೋ ನೀನು? ಹೇಳು. ಸರ್ ಬೇಡ ಹೇಳು. ಸರ್, ಸರ್ ಎಲ್ಲಿಟ್ಟಿದ್ಯಾ ಕ್ಯಾಮ್ರಾನ? ಎಲ್ಲಿಟ್ಟಿದ್ಯಾ? ಸರ್ ಹೇಳು. ಸರ್, ಸರ್ ಹೇಳು. ಸರ್ ಸರ್ ಎಲ್ಲಿಟ್ಟಿದ್ಯಾ ಹೇಳು. ಸರ್, ಎಲ್ಲೂ ಕ್ಯಾಮ್ರಾ ಇಲ್ಲ ಸರ್, ಇದು ಪ್ರ್ಯಾಂಕ್ ಅಲ್ಲ ಸರ್. ನನ್ನ ನಂಬಿ ಸರ್, ನನ್ನ ಮೇಲೆ ಅಣಗು. ನನ್ನ ಹೆಂಡತಿ ನನ್ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ ಸರ್. ಅವಳಿಗೋಸ್ಕರನೇ ಹುಡುಕ್ತಾ ಇದ್ದೀನಿ ಸರ್. ಹಾಗಿದ್ರೆ ಮತ್ತೆ ಅಲ್ಲಿರೋದು ಯಾರೋ? ತಗೋ ಚಿಲ್ರೆ ಕೊಡು. ಸಿಕ್ಬಿಟ್ಲು ಸರ್, ಅವಳು ನನ್ನ ಹೆಂಡ್ತಿನೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಂಡ್ತಿನ ಕೇಳಿದ ತಕ್ಷಣ ತೋರಿಸಿದಕ್ಕೆ. ನೀವು ಪೊಲೀಸ್ ಅಲ್ಲ ಸರ್, ಸೂಪರ್ ಪೊಲೀಸ್. ಸರ್, ನಿಮಗೆ ಹೆಡ್ ಕಾನ್ಸ್ಟೇಬಲ್ ಥರ ಪ್ರಮೋಷನ್ ಸಿಗಲಿ ಸರ್. ಗ್ರೇಟ್ ಸರ್. ಬರಲಾ ಸರ್? ರಾಸ್ಕಲ್ ದುಡ್ಡನ್ನು ತಗೊಂಡು ಓಡೋಗ್ಬಿಟ್ಟಿದ್ದಾನೆ. ಆದ್ರೆ ಆ ಫೋಟೋನಂತೂ ಡಿಲೀಟ್ ಮಾಡಿಲ್ಲ. ಅವನು ಮತ್ತೆ ನನ್ನ ಜೊತೆ ಆಟ ಆಡ್ಬೇಕು ಅಂತ ಈ ತರ ಮಾಡಿದ್ನ? ಓ ಗಾಡ್, ಅವನಿಗೆ ಫೋನ್ ಮಾಡಿ ಕೇಳ್ತೀನಿ. ಹಾಯ್ ಲಹರಿ, ಏನು ಫೋನ್ ಮಾಡಿದ್ಯಾ? ನೆನ್ಪಾದ್ನಾ? ಹಲೋ ಇಡಿಯಟ್, ದುಡ್ಡು ತಗೊಂಡ್ಮೇಲೆ ಫೋಟೋಸ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಯಾಕೋ ಡಿಲೀಟ್ ಮಾಡಿಲ್ಲ? ಡಿಲೀಟ್ ಮಾಡೋಷ್ಟರಲ್ಲಿ ನಿನ್ ಲವರ್ ಅಲ್ಲಿಗೆ ಬಂದ್ಬಿಟ್ನಲ್ಲ, ಅವನ್ ಮುಂದೆ ನಮ್ಮ ಮ್ಯಾಟ್ರ್ ಯಾಕೆ ಆಚೆ ತರೋದು ಅಂತ ಹೇಳಿ ಸೈಲೆಂಟಾಗಿ ಹೊರಟೋಗ್ಬಿಟ್ಟೆ. ಸರಿ, ಅವಾಗ ಪ್ರಕಾಶ್ ಬಂದ ಅಂತ ಮಾಡಿಲ್ಲ. ಇವಾಗ ನಾನೇ ಬರ್ತೀನಿ, ಅದನ್ನೆಲ್ಲ ಡಿಲೀಟ್ ಮಾಡು. ಏನು ಇವಾಗ ಬರ್ತೀಯಾ? ಹೌದು, ಬರ್ತೀನಿ. ನೀನ್ ಆ ಫೋಟೋಸ್ನ ಕಂಪ್ಲೀಟ್ ಆಗಿ ನಿನ್ನ ಹತ್ರ ಒಂದನ್ನು ಉಳಿಸ್ಕೊಳ್ದೆ ಡಿಲೀಟ್ ಮಾಡ್ಬೇಕು. ನನ್ನ ಹತ್ರ ಇರೋದನ್ನ ಡಿಲೀಟ್ ಮಾಡಿಸಿದ್ರೆ ನಿನ್ ಮಧ್ಯೆ ನನ್ನ ಮಧ್ಯೆ ಕನೆಕ್ಷನ್ ಎಲ್ಲ ಹೋಗ್ಬಿಡುತ್ತಲ್ವಲ್ಲ ಹರಿ? ಹೇಯ್, ಏನೋ ಹುಚ್ಚುಚ್ಚಿನ ತರ ಮಾತಾಡ್ತಿದ್ಯಾ? ದುಡ್ಡನ್ ಕೊಟ್ಟಿದ್ದೀನಿ ಅಲ್ವಾ? ದುಡ್ಡು ಮಾತ್ರ ತಾನೇ ಕೊಟ್ಟಿರೋದು, ಆದ್ರೆ ನನಗ್ ಬೇಕಾಗಿರೋದು ಬೇರೆ ಏನೋ ಇದೆ, ಅದಿನ್ನೂ ಕೊಟ್ಟಿಲ್ವಲ್ಲ ಲಹರಿ? ಏಯ್, ಸರಿಯಾಗಿ ಕಪ್ಪಾಳಕ್ ಬಾರಿಸ್ತೀನಿ. ಪರವಾಗಿಲ್ಲ ಬಿಡು ಲಹರಿ. ನಿನ್ ತರ ಸಖತ್ತಾಗಿರೋ ಹುಡುಗಿ ಜೊತೆ ಒಂದು ದಿನ ಕಳೆದ್ರೆ ಸಾಕು ಅಂತ ನನ್ನ ಮನ್ಸು ಕುಣಿತಿರ್ಬೇಕಾದ್ರೆ ನೀನ್ ನನ್ನ ಕೆನ್ನೆಗೆ ಹೊಡೆದ್ರು ಕೂಡ ಅದನ್ನ ನಾನು ರೊಮ್ಯಾನ್ಸ್ ಅಂತಾನೆ ಅನ್ಕೋತೀನಿ. ನೋಡು, ಈ ತರ ಹುಚ್ಚುಚ್ಚಿನ ತರ ಬ್ಲಾಕ್ ಮೇಲ್ಸ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿನಗ್ ಬುದ್ಧಿ ಕಲಿಸ್ತೀನಿ. ಏನ್ ಅನ್ಕೊಂಡಿದ್ಯಾ ನನ್ನ? ನೀನ್ ನನಗೆ ಬುದ್ಧಿ ಕಲ್ಸೋಷ್ಟ್ರಲ್ಲಿ ನಾನ್ ನಿನ್ ಫೋಟೋನ ಎಲ್ಲಾ ಕಡೆ ಶೇರ್ ಮಾಡಿ ಎಲ್ಲಾ ವೆಬ್ಸೈಟಲ್ಲೂ ಪೋಸ್ಟ್ ಮಾಡಿಸ್ಬಿಡ್ತೀನಿ. ಅದನ್ನ ನಿಮ್ಮಮ್ಮ ಕೂಡ ನೋಡೋ ಥರ ನಾನು ವೈರಲ್ ಮಾಡಿಬಿಡ್ತೀನಿ. ಅರ್ಥ ಆಯ್ತಾ? ಏಯ್, ನಿನಗೆ ನನ್ನ ಹೆದರ್ಸಕ್ಕಾಗಲ್ಲ. ನಾನೇ ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಿನ್ನ ಮೇಲೆ ನನಗೆ ಆಸೆ ಹುಟ್ಟಿದೆ ಕಣೆ. ಬಂದು ನನ್ನ ಆಸೆನ ಪೂರೈಸು. ಆವಾಗಲೇ ನೀನು ಹೇಳ್ದಾಗ ನಾನು ಕೇಳ್ತೀನಿ. ಇಲ್ಲ ಅಂತಂದರೆ ನಿನ್ನ ಫೋಟೋನ ಮೋನಾಲಿಸಾ ಥರ ವೈರಲ್ ಮಾಡ್ತೀನಿ. ಬೇಡ, ಆ ಕೆಲಸ ಮಾಡಕ್ ಹೋಗ್ಬೇಡ. ಹಾಗಾದ್ರೆ ನಾನು ಹೇಳ್ದ ಹಾಗೆ ಮಾಡು. ನನ್ನ ಒಬ್ಬ ಬ್ಲಾಕ್ ಮೇಲ್ ಥರ ಅಲ್ಲದೆ ನಿನ್ನ ಬಾಯ್ ಫ್ರೆಂಡ್ ಅಂತ ಫೀಲ್ ಮಾಡು ಲಹರಿ. ಅವಾಗಲೇ ಎಲ್ಲ ಚೆನ್ನಾಗಿರುತ್ತೆ. ಹೇ ರಾಸ್ಕಲ್, ಒಂದ್ಸಲ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೋ. ನಿನಗೆ ನಾನ್ ಬೇಕಾ? ನಿನ್ ಮುಖ ನೋಡಿದ್ರೇನೆ ನನಗ್ ವಾಂತಿ ಬರುತ್ತೆ, ಅಸಹ್ಯ ಆಗುತ್ತೆ. ಥು. ಹೌದಾ? ನನ್ನ ಮೇಲೆ ಅಷ್ಟೊಂದು ಅಸಹ್ಯ ಬಂದ್ಬಿಟ್ಟಿದೆ ನಿಂಗೆ? ಸರಿ ಸರಿ, ನಾನು ನಿನಗೆ 24 ಗಂಟೆ ಕೊಡ್ತಾ ಇದ್ದೀನಿ. ಬಂದು
ಅಸಹ್ಯ ಅನ್ಕೊಂಡಿರೋ ನನ್ನನ್ನೇ ನೀನು ತಪ್ಕೊಂಡು ನನ್ನ ಆಸೆನ ಪೂರೈಸು. ಇಲ್ಲ ಅಂದ್ರೆ ನಿನ್ನ ಬದುಕು, ನಿನ್ನ ಕುಟುಂಬದ ಭವಿಷ್ಯ ಎಲ್ಲ ಬೀದಿ ಪಾಲಾಗ್ಬಿಡುತ್ತೆ. ಹುಷಾರು. ಟೈಮ್ ನೋಟ್ ಮಾಡ್ಕೋ. ಸರಿಯಾಗಿ 24 ಗಂಟೆ. ಲೋ ಪ್ರಕಾಶ್, ಸಾರಿ ಕಣೋ ಮಗ. ನೀನ್ ಇವಳನ್ನ ಪಟಾಯಿಸಿದ್ಯಾ, ಆದ್ರೆ ನನಗಿವಳು ಬೇಕು ಅನ್ನಿಸ್ತಿದ್ಯೋ? ಏನ್ ಸಖತ್ತಾಗಿದ್ದಾಳೋ. ಎಲ್ಲ ನೋಟು ಸರಿಯಾಗಿ ಕೊಟ್ಟಿದೀಯಲ್ಲ? ಏಯ್, ಯಾರ ನೀನು? ಶೇಖರ, ನೀನಾ? ಶಾಕ್ ಆಗಿದ್ಯಾ? ನನ್ನನ್ನು ಹುಚ್ಚನ್ ಮಾಡಿ ಬಿಟ್ಟೋಗಿ ಇಲ್ಲಿ ಮಾರ್ಕೆಟಲ್ಲಿ ತಿರುಗ್ತಾ ಇದೆಯಾ? ಇಲ್ಲಿ ನೋಡು, ಹುಚ್ಚುಚ್ಚಾಗಿ ಮಾತಾಡ್ದೆ ಅಂದ್ರೆ ನೀನು ಮೂತಿ ಟಮಾಟ ಆಗ್ಬಿಡ್ತೈತೆ. ಏನ್ ಅನ್ಕೊಂಡಿದ್ಯಾ? ನೀ ಅಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಮಿ. ಅದಕ್ಕೆ ಗಂಡನ್ನ ನಡು ದಾರಿಲೇ ಬಿಟ್ಬಿಟ್ಟು ಜಾಲಿಯಾಗಿ ನೀನು ದಾರಿ ನೋಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ. ಹೌದು, ನನ್ನ ಮಗಳೇ ಅಲ್ಲವಳೆ ಇದ್ದಾಳ? ಇಲ್ಲ ಅಂದರೆ ನನ್ನ ಥರನೇ ಅವಳನ್ನು ದಾರಿಲಿ ಬಿಟ್ಟು ಈ ಥರ ಮಾರ್ಕೆಟಲ್ಲಿ ಒಬ್ಬಳೇ ತಿರುಗ್ತಿದ್ಯಾ? ಏಯ್, ಏನಯ್ಯ, ಹುಚ್ಚಿಗೆ ಚಿಡ್ದೈತಾ ನಿಂಗೆ? ಹೌದು, ಈ ನಿನ್ ಕುಡುಕ್ ಬುದ್ಧಿಗೆ ನಾವ್ ಎಲ್ಲೋದ್ರೆ ನಿನಗೇನಂತೆ? ನಮ್ ಜೀವನ ನಾವ್ ನೋಡ್ಕತೀವಿ. ಹೋಗೋ ಇಲ್ಲಿಂದ. ಎಲ್ಲೋ ಆಗ್ಲಮ್ಮಿ, ತಾಳಿ ಕಟ್ಟಿರೋದು ಬಿಟ್ಟೋಗೋದಕ್ಕ? ಗಂಡ ದಡ್ಡ ಆದ್ರು, ಕುಡುಕ ಆದ್ರು, ರಾಕ್ಷಸ ಆದ್ರು ಹೆಂಡತಿ ತಡ್ಕೊಂಡು ಜೊತೆಲೇ ಇರಬೇಕು. ಅದು ಪತಿವ್ರತೆ ಲಕ್ಷಣ. ಅದಕ್ಕೆ ನೀನ್ ದೊಡ್ಡ ಪತಿವ್ರತೆ ಅಂತ ಪ್ರಪಂಚಕ್ಕೆ ಪರಿಚಯ ಮಾಡಿಸೋಣ ಅಂತ ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ಹೆಂಗೈತಮ್ಮಿ ನನ್ನ ಎಂಟ್ರಿ? ಯೋ, ಎಲ್ಲೋದ್ಲಯ್ಯ ನನ್ನ ಪತಿವ್ರತೆ? ಏಯ್, ನನ್ನ ಹೆಂಡ್ತಿ ನೋಡಿದ್ಯಾ? ಎಂತ ಮಳ್ಳಿಯವಳು, ಮತ್ತೆ ಓಡೋಗ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೆ, ಯಮಧರ್ಮರಾಜ ಹಿಂದೆ ಬಿದ್ದಂಗೆ ಇವನು ನನ್ನಿಂದ ಬಿದ್ಬಿಟ್ನಲ್ಲ. ಇವನ್ ಕೈ ಸಿಕ್ಕದೆ ಅಂದ್ರೆ ನನ್ ಜೀವನ ಚಟ್ನಿ ಆಗ್ಬಿಡ್ತೈತೆ. ಈ ಹಾಳಾದವನ್ ಕೈಗೆ ಸಿಗ್ಲೇಬಾರ್ದು. ಎಲ್ಲಪ್ಪ ಓದ್ಲಿ ಇವಳು? ನಿಮ್ ಮಗ ಸೊಸೆ ದೂರ ಆಗಿ ಅವ್ರವ್ರ ದಾರಿ ಅವ್ರು ನೋಡ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾಗಿ ಈ ಮದ್ವೆನ ಕ್ಯಾನ್ಸಲ್ ಮಾಡ್ದೆ. ನನ್ನ ಮಗಳ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗೋದಕ್ಕೂ ಕಾರಣ ಕೂಡ ನೀನೇ. ಅದು ಕೂಡ ನನಗ್ ಗೊತ್ತು. ಈ ಸಂಬಂಧ ತಪ್ಪು ಹೋಗೋಕೆ ಪ್ರಯತ್ನ ಪಟ್ಟಿದ್ದು ಅನನ್ಯಾನೆ ಅಂತ ನನಗ್ ಗೊತ್ತು. ಈಗ ಈ ವಿಷಯನ ನಾನು ಎಲ್ರಿಗೂ ಹೇಳಿದ್ರೆ ಮನೇಲಿ ಬರೀ ಗಲಾಟೆ ಆಗತ್ತೆ ಹೊರತು ಇದರಿಂದ ನನ್ನ ಮಗಳ ಲಹರಿ ಜೀವನನ ಸರಿಪಡಿಸೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಸೊ ಈ ವಿಷಯದಲ್ಲಿ ನಾನು ಯೋಚನೆ ಮಾಡಬೇಕಾಗಿರೋದು ಇವತ್ತು ಅನನ್ಯನಿಗೆ ನಾನು ಏನು ಎದುರಿಟ್ಕೊಟ್ಟೆ ಅನ್ನೋದನ್ನಲ್ಲ, ನಾಳೆ ಲಹರಿ ಜೀವನ ಹೇಗಿರಬೇಕು ಅನ್ನೋದನ್ನ. ಎಸ್, ಸರೋಜಾರಾವ್ ಅವ್ರ ಮನೆಗೆ ಲಹರಿನೇ ಸೊಸೆಯಾಗಿ ಹೋಗ್ಬೇಕು. ಅದೇ ಈ ಮನೆತನಕ್ಕೆ ಗೌರವ. ಅದಕ್ಕಿಂತ ಹೆಚ್ಚಾಗಿ ಲಹರಿ ಜೀವನಕ್ಕೆ, ಭವಿಷ್ಯಕ್ಕೂ ಕೂಡ ಒಳ್ಳೆಯದೆ.
ನಮಸ್ತೆ ಆನಂದ ಭೈರವಿ ಅವರೇ, ಹೇಗಿದ್ದೀರಾ? ಸರೋಜರಾವ್ ಅವರೇ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಕ್ಚುಲ್ ಆಗಿ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಈ ಬಿಸ್ನೆಸ್ ಟೆನ್ಷನ್ ಅಲ್ಲಿ ಮರ್ತ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರೀ. ಅಯ್ಯೋ, ನೀವು ನನ್ನ ಹತ್ರ ಸಾರಿ ಯಾಕೆ ಕೇಳ್ತಾ ಇದ್ದೀರಾ ಸರೋಜರಾವ್ ಅವರೇ? ನಾನ್ ಸಾರಿನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಿಮ್ ಕುಟುಂಬದ ಬಗ್ಗೆ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾನು ತಪ್ಪಾಗಿ ಮಾತಾಡಿದ್ದಕ್ಕೆ ಆನಂದ ಭೈರವಿ ಅವರೇ.